ಚೂರಿದೆ ಮೊದಲನೇದಾಗಿ ಅಭಿನಂದನೆಗಳು ಕಿಶೋರ್ ಅವರಿಗೆ ಮತ್ತೆ ತಂಡಕ್ಕೆ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಮುಖಾಂತರ ಸಾಕಷ್ಟು ಕಾರ್ಯಕ್ರಮಗಳನ್ನ ಎಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ, ಸಮಾಜಮುಖಿ ಕಾರ್ಯಕ್ರಮಗಳನ್ನ. ಈ ವರ್ಷ ಅಪ್ಪು ಉತ್ಸವ ಅನ್ನೋ ಹೆಸರಿನಲ್ಲಿ ಪ್ರಮುಖವಾಗಿ ನಿಮ್ಮ ಮಾಧ್ಯಮದವರಿಗೆ ಮತ್ತೆ ಕಲಾವಿದರಿಗೆ, ಸ್ಪೆಷಲ್ ಆಗಿ ಜಾನಪದ ಕಲಾವಿದರಿಗೆ ಮತ್ತು ಪಾಲಿಟಿಷಿಯನ್ಸ್ಗೂ ಸಹ ಸಾಕಷ್ಟು ಜನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶಸ್ತಿಗಳನ್ನ ಕೊಡುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹಾಗೆ ಭರತನಾಟ್ಯ ಕಲಾವಿದರಿಗೆ ಎಲ್ಲರಿಗೂ ಸಹ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಯಾಕೆ ಮುಖ್ಯ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ನಾನು ಪ್ರತಿ ವೇದಿಕೆಯಲ್ಲೂ ಸಹ ಹೇಳ್ತಾ ಇದ್ದೀನಿ, ಯಾವುದೊಂದು ಮೊಮೆಂಟೋಸ್ ಕೊಟ್ಟಾಗ ಅಥವಾ ಅವಾರ್ಡ್ಗಳು ಕೊಟ್ಟಾಗ ಅವರ ಪ್ರತಿಭೆಗಳನ್ನ ಗುರುತಿಸಿ ನಾವು ಯಾರೇ ಮನೆಗೆ ಹೋದ್ರೂ ಸಹ ಮೊದಲನೇದಾಗಿ ನೀವು ಎಷ್ಟು ಆಸ್ತಿ ಸಂಪಾದನೆ ಮಾಡಿದೀರಾ, ಏನೇನ್ ಪ್ರಾಪರ್ಟೀಸ್ ಇದೆ ಅಂತ ಯಾರು ಕೇಳಲ್ಲ. ಎಲ್ಲರೂ ನೋಡೋದು ಅವ್ರ ಮನೆ ಗೋಡೆಗಳ ಮೇಲೆ ಎಷ್ಟೋ 100 years ಸಿನಿಮಾ ಟ್ರೋಫಿಗಳಿದೆ, ಯಾರ್ಯಾರು ಏನ್ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ, ಯಾವ ಪ್ರಶಸ್ತಿ ಬಂದಿದೆ ಇವಾಗ ಅದನ್ನ ನೋಡ್ತಾರೆ. 5 ನಿಮಿಷ ನಿಂತ್ಕೊಂಡಿದ್ದೀವಿ. ಸೊ ಅದೇ ನಾವು ಸಂಪಾದನೆ ಮಾಡುವಂತ ನಿಜವಾದ ಆಸ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಬರೀ ನಮಗೆ ಮೊಮೆಂಟಸ್ ಆಗಿ ಪ್ರಶಸ್ತಿಗಳಾಗಿ ಅಷ್ಟೇ ಬರೋದಿಲ್ಲ, ನಮ್ಮ ಹೆಗಲ ಮೇಲೆ ಜವಾಬ್ದಾರಿಯಾಗಿಯೂ ಸಹ ಬರುತ್ತೆ. ಆ ಜವಾಬ್ದಾರಿನ ಮತ್ತಷ್ಟು ಸಮರ್ಥವಾಗಿ ನಿಭಾಯಿಸ್ತಾ ಮತ್ತಷ್ಟು ಪ್ರಶಸ್ತಿಗಳನ್ನ ತಗೊಳ್ಳುವಂತ ಸಂದರ್ಭ. ಸ್ಪೆಷಲ್ ಆಗಿ ಅವರಷ್ಟು ಪ್ರತಿಭೆಗಳನ್ನ ಗುರುತಿಸಿ ಒಂದು ಪ್ರಶಸ್ತಿಯನ್ನ ಕೊಡ್ತಾರಲ್ಲ, ಅದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮಲ್ಲಿ ಏನೇ ಪ್ರತಿಭೆ ಇದ್ರು ಅದನ್ನ ಗುರುತಿಸಿ ಯಾರೋ ಒಂದು ಅಪ್ರಿಶಿಯೇಟ್ ಮಾಡಿದಾಗ ಮಾತ್ರನೇ ಅದಕ್ಕೆ ಬೆಲೆ. ಈಗ ನಮ್ಮಂದ್ರೆ ಸಿನಿಮಾ ನಟರುಗಳಿಗೆ ಆಲ್ರೆಡಿ ಒಳ್ಳೆ ಎಕ್ಸ್ಪೋಜರ್ ಇರುತ್ತೆ, ನಾವು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ತುಂಬಾ ಹ್ಯೂಜ್ ಸ್ಕೇಲ್ ಅಲ್ಲಿ ಅದು ಸ್ಪ್ರೆಡ್ ಆಗುತ್ತೆ, ಪ್ರಶಸ್ತಿಗಳು ಬರೋದು ಸಾಮಾನ್ಯ. ಆದ್ರೆ ಭರತನಾಟ್ಯ ಕಲಾವಿದರು ಪ್ರಶಸ್ತಿ ಕೊಡುವಂತದ್ದಿದೆಯಲ್ಲ, ಅದು ಬಹಳ ಮುಖ್ಯ. ಪ್ರಶಸ್ತಿ ಬಹಳಷ್ಟು ಮುಖ್ಯ ಆಗುತ್ತೆ. ಆತ ಕಾರ್ಯಕ್ರಮವನ್ನ ನನ್ನ ಆತ್ಮೀಯ ಗೆಳೆಯ ಅಪ್ಪುಗಳ ಹೆಸರಿನಲ್ಲಿ ಈ ವರ್ಷ ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ರೆ ತುಂಬಾ ಖುಷಿಯಾದಂತ ವಿಚಾರ. ಕಿಶೋರ್ ಅವರೇ ಮತ್ತೆ ತಂಡದವರಿಗೆ ಒಳ್ಳೇದಾಗಲಿ. ಎಲ್ಲ ಈ ರೀತಿಯಾದಂತ ಸಾಕಷ್ಟು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಈ ವರ್ಷ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ರಾಯಭಾರಿಯಾಗಿ ನನ್ನನ್ನು ಆಯ್ಕೆ ಆಗ್ಬೇಕು ಅಂತ ಹೇಳಿದ್ರು. ಅಫ್ಕೋರ್ಸ್ ಒಂದು ಸಮಾಜಮುಖಿ ಕಾರ್ಯಕ್ರಮ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವಾಗಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳಿ ನಾನು ರಾಯಭಾರಿ ಆಗೋದಕ್ಕೆ ಒಪ್ಕೊಂಡಿದ್ದೀನಿ. ಹಾಗೇನೆ ನಿಮ್ದು ಸಹ ಸ್ಪೆಷಲ್ ಆಗಿ ಮಾಧ್ಯಮದವರು ಈ ರೀತಿ ಒಳ್ಳೆ ಕಾರ್ಯಕ್ರಮಗಳು ಮಾಡಿದಾಗ ಯೂತ್ ಸ್ಕೇಲ್ ಅಲ್ಲೇ ಒಂದು ಪ್ರಮೋಷನ್ ಪಬ್ಲಿಸಿಟಿ ಎಲ್ಲಾನು ಬೇಕಾಗುತ್ತೆ. ನೀವು ಜನಗಳ ಮತ್ತೆ ನಮ್ಮಗಳ ಮಧ್ಯೆ, ಇಬ್ಬರ ಮನಸ್ಸುಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಬ್ರಿಡ್ಜ್ ಆಗಿರೋದ್ರಿಂದ ಇದನ್ನ ಸಾಕಷ್ಟು ಜನರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆ ಆಗಲಿ. ಇವಾಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನಗಳು ಬರಲಿ, ಇವ್ರಿಗೆ ಎಂಕರೇಜ್ ಮಾಡಲಿ. ಮತ್ತೆ ಯಾರ್ಯಾರ ಪ್ರಶಸ್ತಿಗಳನ್ನ ಪಡೆಯಿದ್ದಾರೆ ಅವರೆಲ್ಲರಿಗೂ ಸಹ ನಿಮ್ಮ ಆಶೀರ್ವಾದಗಳು ಸಹ ಸಿಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆದಾಗಲಿ. ಕಿಶೋರ್ ಮತ್ತೆ ತಂಡಕ್ಕೆ ಇವರಿಗೂ ಸಹ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡಿ, ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ. ಯಾಕಂದ್ರೆ ಇವತ್ತು ನಾವು ಸಮಾಜದಿಂದ ಏನ್ ಪಡ್ಕೊಳ್ತೀವಿ, ನಾವು ಸಮಾಜಕ್ಕೆ ಅಷ್ಟೇ ಕೊಡೋದು ಸಹ ಮುಖ್ಯ ಆಗುತ್ತೆ. ಅಂತ ಕೊಡುವಂತ ಕಾರ್ಯಕ್ರಮಗಳು ಹೆಚ್ಚಾಗಿ ಆಗಲಿ ತಮ್ಮಿಂದ ಅಂತ ಹಾರೈಸ್ತೀನಿ. ಒಳ್ಳೆದಾಗಲಿ. ತುಂಬ ಅಭಿನಂದನೆಗಳು. ಧನ್ಯವಾದಗಳು. ನಮಸ್ಕಾರ.